ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಕ್ಲಾಸ್ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ಇಲ್ಲಿವರೆಗೂ ನಾನು ಮ್ಯೂಚುವಲ್ ಫಂಡಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು, ಮ್ಯೂಚುವಲ್ ಫಂಡಲ್ಲಿ ಮಾರ್ಕೆಟ್ ರಿಸ್ಕ್ ಇನ್ವಾಲ್ವ್ ಆಗಿರುತ್ತೆ. ನೀವು ಇನ್ವೆಸ್ಟ್ ಮಾಡಿದಾಗ ನಿಮ್ಮ ದುಡ್ಡು ತುಂಬ ವರ್ಷಗಳ ನಂತರ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ವಿತಿನ್ 1 ಇಯರ್, ವಿತಿನ್ 2 ಇಯರ್ಸು ಒಳ್ಳೆ ರಿಟರ್ನ್ನ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಮ್ಮಿನೇ. ಬಟ್ ಇವತ್ತಿನ ವಿಡಿಯೋ ನಾನು ಮಾಡ್ತಾ ಇರೋದು ಗೋಲ್ಡ್ ಮೇಲೆ, ಚಿನ್ನಾಭರಣ. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ, ಗೋಲ್ಡ್ ಮೇಲೆ ಯಾಕೆ ಇನ್ವೆಸ್ಟ್ ಮಾಡಬೇಕು, ಗೋಲ್ಡ್ ಪ್ರೈಸ್ನ ಪ್ರಿಡಿಕ್ಷನ್ ಇವತ್ತೊಂದು ನಾವು ನೋಡೋಣ. 2030ಯಲ್ಲಿ ಗೋಲ್ಡ್ ಪ್ರೈಸ್ ಎಷ್ಟಿರುತ್ತೆ ಆ್ಯಂಡ್ ಟಾಪ್ 5 ಮ್ಯೂಚುವಲ್ ಫಂಡ್ಸ್ಗಳು ಯಾವ್ಯಾವುದಿದ್ದಾವೆ ಗೋಲ್ಡ್ ರಿಲೇಟೆಡ್. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ, ನಾನು ಏನೇನು ಹೇಳ್ತಿದ್ದೀನಿ ಅದೆಲ್ಲ. ಬಟ್ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ದಟ್ ನೀವು ಚೂಸ್ ಮಾಡಬೇಕಾ ಮಾಡಬಾರ್ದಾ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಅನ್ನೋದು ನಿಮಗೆ ಈ ವಿಡಿಯೋ ಕಂಪ್ಲೀಟ್ ಎಂಡ್ ಆದಮೇಲೆ ಒಂದು ಗೊತ್ತಾಗುತ್ತೆ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂದರೆ, ಇದನ್ನು ಬಿಟ್ಟು ನಾನು ನಿಮ್ಗೆ ಇನ್ನೊಂದು ವೇ ಹೇಳ್ಕೊಡ್ತೀನಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ. ದಟ್ ಈಸ್ ಅನದರ್ ವೇ. ಆ್ಯಕ್ಚುಲಿ ಮ್ಯೂಚುವಲ್ ಫಂಡಲ್ಲ, ಬೇರೆ ಕಡೆಯಿಂದನೂ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆ ರೇಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ನಿಮ್ಮ ಲೈಫ್ನ ಸೆಕ್ಯೂರ್ ಮಾಡ್ಬೋದು. ಇದೊಂದು ಸೀಕ್ರೆಟ್ ವೇ ಅಂತ ಹೇಳ್ಬೋದು. ಓಕೆ, ಇದನ್ನು ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಓಕೆ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅದನ್ನು ನಾನು ಖುದ್ದಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬಟ್ ಒಂದು ಮಾತ್ರ ನಾನು ಶೋರ್ ಹೇಳ್ತೀನಿ, ಈ ವಿಡಿಯೋ ನಿಮಗೆ ವೆರಿ ವೆರಿ ಬೆನಿಫಿಟ್ ಆಗೋವಂಥ ಚಾನ್ಸಸ್ ಇದೆ. ಬಿಕಾಸ್ ಇಲ್ಲಿವರೆಗೂ ನಾನು ಮ್ಯೂಚುವಲ್ ಫಂಡಲ್ಲಿ ಹೇಳ್ತಿದ್ದೆ, ಮ್ಯೂಚುವಲ್ ಫಂಡಲ್ಲಿ ಮಾರ್ಕೆಟ್ ರಿಸ್ಕ್ ಇರುತ್ತೆ. ಬಟ್ ಗೋಲ್ಡಲ್ಲಿ ಯಾವುದೇ ರೀತಿ ಮಾರ್ಕೆಟ್ ರಿಸ್ಕ್ ಇರೋಲ್ಲ. ಗೋಲ್ಡ್ ಯಾವಾಗಲೂ ಅಪ್ಪರ್ ಡೈರೆಕ್ಷನಲ್ಲೇ ಇರುತ್ತೆ. ಗೋಲ್ಡ್ ಪ್ರೈಸ್ ಯಾವತ್ತೂ ಫಾಲ್ ಆಗೋಲ್ಲ, ಬೀಳೋದೇ ಇಲ್ಲ ಗೋಲ್ಡ್ ಪ್ರೈಸ್. ಅದಕ್ಕೆ ನೋಡಿ ಈ ವಿಡಿಯೋನ. ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ, ಇವತ್ತೇ ಸ್ಟಾರ್ಟ್ ಮಾಡಿ, ಒಳ್ಳೆ ರಿಟರ್ನ್ನ ತೊಗೊಳ್ಳಿ ಮುಂದೆ ಲೈಫಲ್ಲಿ. ಸ್ಟಾರ್ಟ್ ಮಾಡಿ ಇವತ್ತಿನ ವಿಡಿಯೋ. ಫಸ್ಟ್ ಥಿಂಗು, ವೈ ಯು ನೀಡ್ ಟು ಇನ್ವೆಸ್ಟ್ ಆನ್ ಗೋಲ್ಡ್. ನೀವು ಯಾಕೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು? ವೆರಿ ಸೇಫೆಸ್ಟ್ ವೇ ಟು ಇನ್ವೆಸ್ಟ್. ತುಂಬ ಸೇಫ್ ವೇ, ಬಿಕಾಸ್ ರಿಸ್ಕ್ ಇರಲ್ಲ. ನಿಮ್ಮ ಒಂದು ದುಡ್ಡು ವೆರಿ ಸೇಫ್ ಆಗಿರುತ್ತೆ. ನೀವು ಇನ್ವೆಸ್ಟ್ ಮಾಡಿದ್ದು ಒಂದು ಇಯರಲ್ಲೇ ನೀವು ಒಳ್ಳೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಥ ಒಂದು ಇನ್ವೆಸ್ಟ್ ಮಾಡುವಂಥ ಒಂದು ಮೂಲ ಇದು ಗೋಲ್ಡ್. ನೆಕ್ಸ್ಟ್, ಕ್ಯಾನ್ ಈಲ್ಡ್ ಬೆಸ್ಟ್ ರಿಟರ್ನ್. ಆಗಲೇ ಹೇಳಿದಾಗ ನಾನು 1 ಇಯರ್ ಇಲ್ಲ 2 ಇಯರ್ಸಲ್ಲೇ ನಿಮಗೆ ಒಳ್ಳೆ ರಿಟರ್ನ್ಸ್ನ ತಂದು ಕೊಡುತ್ತೆ ಗೋಲ್ಡ್. ನೋ ರಿಸ್ಕ್. ಮಾರ್ಕೆಟ್ ರಿಸ್ಕ್ ಇರೋದೇ ಇಲ್ಲ ಇದರಲ್ಲಿ. ಏನೋ ಒಂದು ಚೂರು ಇರುತ್ತೆ ಅಷ್ಟೇ, 0.01% ಇರುತ್ತೆ ಅಷ್ಟೇ. ಅದು ಏನು ರಿಸ್ಕ್ ಅಲ್ಲ ಅದು. ಈಗ ರೀಸೆಂಟಾಗಿ US ಎಲೆಕ್ಷನಲ್ಲಿ ಟ್ರಂಪ್ ವಿನ್ ಆಗಿದ್ದಕ್ಕೇ ನಮ್ಮ ಇಂಡಿಯಾ ಮೇಲೆ ಮೇ ಬಿ ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ರಿಲೇಟೆಡ್ ಗೋಲ್ಡ್ ಪ್ರೈಸ್ ಸ್ವಲ್ಪ ಫಾಲ್ ಆಗಿದೆ. 82,000 ಟಚ್ ಆಗಿತ್ತು, 80,000 ಆಗಿ ಈಗ 76,000 ಬಂದಿದೆ ಗೋಲ್ಡ್ ಪರ್ 10 ಗ್ರಾಮ್ಸ್ಗೆ. ಸೊ 6,000, 5,000, 4,000 ಕಮ್ಮಿ ಆಗಿದೆ ಅಷ್ಟೇ, ಜಾಸ್ತಿ ಏನಾಗಿಲ್ಲ. ಓಕೆ, ನೋ ಲಾಸ್, 100% ನೋ ಲಾಸ್, ಓನ್ಲಿ ಗೇನ್. ನೀವು ಗೋಲ್ಡ್ ಇನ್ವೆಸ್ಟ್ ಮಾಡಿದ್ರೆ ಆಲ್ವೇಸ್ ಇನ್ ಅಪ್ಪರ್ ಡೈರೆಕ್ಷನ್. ಯಾವಾಗಲೂ ಗೋಲ್ಡ್ ಪ್ರೈಸ್ ನಿಮಗೆ ಗ್ರಾಫ್ ಯಾವಾಗಲೂ ಅಪ್ಪರ್ ಡೈರೆಕ್ಷನಾಗಿರುತ್ತೆ. ಲೋವರ್ ಡೈರೆಕ್ಷನ್ ನೋಡಿದ್ದೀರಾ? ಗೋಲ್ಡ್ ಪ್ರೈಸ್ 2014ನಲ್ಲಿ 30,000 ಇತ್ತು, 2024ರಲ್ಲೂ 30,000 ಇದೆಯಾ, ಇಲ್ಲ 35 ಇದೆಯಾ, 60 ಇದೆಯಾ, ಹಿಂಗಿರಲ್ಲ. ಸೊ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಲಾಸಸ್ ಆಗೋದು ತುಂಬಾ ಕಮ್ಮಿ. ಆ್ಯಂಡ್ ಇನ್ನೊಂದೇನೆಂದರೆ, ನೆಕ್ಸ್ಟು ಗೋಲ್ಡ್ ಪ್ರೈಸ್ ಪ್ರಿಡಿಕ್ಷನ್ನ ನಾವು ಮಾಡೋಣ ಇವತ್ತು. ಗೋಲ್ಡು 2017ನಲ್ಲಿ ಎಷ್ಟಿತ್ತು, 2030ಯಲ್ಲಿ ಎಷ್ಟಿರ್ಬೋದು, 2024ರಲ್ಲಿ ಎಷ್ಟಿದೆ ಈಗ ಸದ್ಯಕ್ಕೆ, ಇದನ್ನು ನಾವು ಮಾಡೋಣ ಪ್ರಿಡಿಕ್ಷನ್. ಇವಾಗ 2024 ಇಟ್ಕೊಳ್ಳಿ. ಇವಾಗ 2024ರಲ್ಲಿ 80,000 ಇದೆ ಗೋಲ್ಡ್ ಪರ್ 10 ಗ್ರಾಮ್ಗೆ. 24 ಒಳ್ಳೆ ಪ್ಯೂರ್ ಗೋಲ್ಡ್ಗೆ, 24 ಕ್ಯಾರೆಟ್ ಗೋಲ್ಡ್ಗೆ ನಿಮಗೆ 80,000 ಪೇ ಮಾಡಬೇಕು ನೀವು ಪರ್ 10 ಗ್ರಾಮ್ಗೆ. 2018ನಲ್ಲಿ ಎಷ್ಟಿತ್ತು? 30,000 ಇತ್ತು, 31,000 ಇತ್ತು. ಓಕೆ, ಹತ್ರ ನಿಮಗೆ 50,000 ಡಿಫ್ರೆನ್ಸ್ ಇದೆ. 6 ಇಯರ್ಸ್ ಗ್ಯಾಪ್ ಅಷ್ಟೇ. 2018ಗೆ ಮತ್ತು 2024ಗೆ ಓನ್ಲಿ 6 ಇಯರ್ಸ್ ಗ್ಯಾಪ್ ಇದೆ. ಓನ್ಲಿ 6 ಇಯರ್ಸ್ ಗ್ಯಾಪಲ್ಲಿ ನಿಮಗೆ 50,000 ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ 6 ಇಯರ್ಸ್ಗೆ ಅಗೇನ್ 50,000 ಡಿಫ್ರೆನ್ಸ್ ಇರಲ್ವಾ? ನಿಮ್ಗೆ ಅನ್ಸುತ್ತಾ ಇರಲ್ವಾ ಅಂತ? 100% ಇರುತ್ತೆ. ಈಗ 80,000 ಇರೋದು 100% 140 ನಾನೇನು ಬರ್ತಿದ್ದೀನಿ ಪ್ರಿಡಿಕ್ಷನ್ ಆಗಿ, ಅದು ಇರ್ಬೋದು. 140 ಬಿಡಿ, ಅಟ್ಲೀಸ್ಟ್ 130,000 ಆದರೂ ಆಗಿರುತ್ತೆ. ಈಗ 2025ಲಿ 91 ಟಚ್ ಆಗುತ್ತೆ, 80 ಇರೋದು 91 ಆಗುತ್ತೆ, 1,00,000 ಆಗುತ್ತೆ. 26, 27, 1,14, 1,25, 32, 40 ಹೀಗೆ ಗೋಲ್ಡ್ ಪ್ರೈಸ್ ಯಾವಾಗಲೂ ಏರ್ತಾನೆ ಇರುತ್ತೆ. ಈಗ ಇನ್ವೆಸ್ಟ್ ಮಾಡಿದ್ರೆ ಮುಂದೆ ನಿಮಗೆ ಈಸಿ ಆಗುತ್ತೆ. ಬಿಕಾಸ್ ಗೋಲ್ಡ್ ಪ್ರೈಸ್ ಈಗ ಈ ಥರ 1 ಲಕ್ಷ, 1.5 ಲಕ್ಷ ಆಗಿದ್ರೆ 10 ಗ್ರಾಮ್ಗೆ ಸಾಮಾನ್ಯ ಜನರು, ಮಿಡಲ್ ಕ್ಲಾಸ್ ಪೀಪಲ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಪೀಪರು ಮತ್ತು ಅಪ್ಪರ್ ಮಿಡಲ್ ಕ್ಲಾಸ್ ಪೀಪರು ತೊಗೊಳಕ್ಕಾಗಲ್ಲ. ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಷ್ಟೆಲ್ಲ ಕಾಸ್ಟ್ಲಿ ಆದರೆ.
ಸೊ ಈಗಲಿಂದಾನೇ ನಮ್ಮ ಒಂದು ಸೇಫೆಸ್ಟ್ ಒಂದು ವೇಗೆ ಈಗಲಿಂದನೇ ಚೂರು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಂದು ಒಳ್ಳೆಯ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಆಫ್ಟರ್ 5 ಇಯರ್ಸ್. ಇದನ್ನು ನಾನಿಲ್ಲಿ ಹಾಕಿರೋದು. ಈಗ ಡಿಫ್ರೆನ್ಸ್ ನೋಡಿ, 2017 ಮತ್ತು 2023ಗೆ ಆಲ್ಮೋಸ್ಟ್ 34,047 ಡಿಫ್ರೆನ್ಸ್ ಇದೆ. ಆಲ್ಮೋಸ್ಟ್ 2024 ಮತ್ತು 2030ಗೆ 63,000 ಡಿಫ್ರೆನ್ಸ್ ಇದೆ. 60,000 ಡಿಫ್ರೆನ್ಸ್ ಇದೆ. 60 ಬಿಡಿ, 50,000 ಡಿಫ್ರೆನ್ಸ್ ಇಟ್ಕೊಂಡ್ರೂ 50,000 ಡಿಫ್ರೆನ್ಸ್ ಆಗೇ ಆಗುತ್ತೆ 2024 ಮತ್ತು 2030ಗೆ ನಾವು ಪ್ರಿಡಿಕ್ಷನ್ ಮಾಡಿದಾಗ ಗೋಲ್ಡ್. ಸೊ ಈಗಲಿಂದನೇ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ, ಆಯಿತಾ? ಮಂತ್ಲಿ ಏನು SIP ಕಟ್ತೀರಾ ಮ್ಯೂಚುವಲ್ ಫಂಡಲ್ಲಿ, ಅದೇ ರೀತಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾ ಸ್ಟಾರ್ಟ್ ಮಾಡಿ. ಒಳ್ಳೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ಲಾಸ್ ಇರಲ್ಲ, ನಿಮ್ಮ ದುಡ್ಡು ಯಾವಾಗಲೂ ಅಪ್ಪರ್ ಡೈರೆಕ್ಷನಲ್ಲೇ ಇರುತ್ತೆ. ಒಳ್ಳೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಟ್ಟರೆ ಯಾವ್ಯಾವ ಒಂದು ಮ್ಯೂಚುವಲ್ ಫಂಡನ್ನ ನೀವು ಚೂಸ್ ಮಾಡ್ಬೋದು ಅದನ್ನು ನಾವು ನೋಡೋಣ. ಫಸ್ಟ್ ಒನ್ನು SBI ಗೋಲ್ಡ್ ಡೈರೆಕ್ಟ್ ಪ್ಲ್ಯಾನ್ ಗ್ರೋತ್ ಅಂತ ಇದೆ. ಟಾಪ್ 3 ಗೋಲ್ಡ್ ಮ್ಯೂಚುವಲ್ ಫಂಡ್ 5 ಇಯರ್ ರಿಟರ್ನ್ಸ್ ಬರೆದಿದ್ದೀನಿ ನಾನಿಲ್ಲಿ, ನನ್ನ ಒಂದು ರೀಸೆಂಟ್ ಅನಾಲಿಸಿಸ್ ಪ್ರಕಾರ. ಅದ್ರ ಬಗ್ಗೆ ಚೆಕ್ ಮಾಡೋಣ. ಈಗ ಫಸ್ಟ್ ಒನ್ನು SBI ಗೋಲ್ಡ್ ಫಂಡ್, SBI ಗೋಲ್ಡ್ ಡೈರೆಕ್ಟ್ ಪ್ಲ್ಯಾನ್ ಗ್ರೋತು 3 ಇಯರ್ಗೆ ನಿಮಗೆ 13.5% ರಿಟರ್ನ್ ಕೊಡ್ತದೆ. 5 ಇಯರ್ಗೆ ನಿಮಗೆ 12.96 ಮೀನ್ಸ್ 13% ರಿಟರ್ನ್ ಕೊಡ್ತಾಯಿದೆ. 13% ರಿಟರ್ನ್ ಇಸ್ ಎ ನಾಟ್ ಬ್ಯಾಡ್, ಒಳ್ಳೆ ರಿಟರ್ನೇ, ಆಯಿತಾ? ಫಾರ್ ಎಕ್ಸಾಂಪಲ್, ಮಂತ್ಲಿ ನೀವು ಒಂದು 10,000 ಇನ್ವೆಸ್ಟ್ ಮಾಡ್ತೀರಾ, ಓಕೆ? ಮಂತ್ಲಿ 10,000 ಇನ್ವೆಸ್ಟ್ ಮಾಡ್ತೀರಾ. ಆಫ್ಟರ್ 5 ಇಯರ್ಸ್ 6 lakh ಟೋಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ರಿಟರ್ನ್ ನಿಮಗೆ 8,73,000 ಸಿಗುತ್ತೆ. ಆ್ಯಂಡ್ ಇದು ಗ್ಯಾರಂಟಿ ಅಲ್ಲ, ಬಿಕಾಸ್ ಈ ಒಂದು ಅಮೌಂಟ್ ನಿಮ್ಗೆ ಏನು ತೋರಿಸ್ತಾ ಇದೆ, ಇದು ಇವತ್ತಿನ ಒಂದು ರಿಟರ್ನ್ ಪರ್ಸೆಂಟೇಜ್ನ ಇಟ್ಕೊಂಡು ತೋರಿಸ್ತಾ ಇದೆ. ಇದು ಆಫ್ಟರ್ 5 ಇಯರ್ಸ್ಗೂ ಗ್ರೋ ಕೂಡ ಗೊತ್ತಿಲ್ಲ ಎಷ್ಟು ಇರ್ಬೋದು ಗೋಲ್ಡ್ ಅಂತ. ಇದೊಂದು ಅಂದಾಜು ಅಷ್ಟೇ. ಮೇ ಬಿ 1,40,000 ಆದರೆ ಈ ಅಮೌಂಟ್ 6 lakh ಇರೋದು 8 lakh ಸಿಗಲ್ಲ ನಿಮಗೆ, ಮೇ ಬಿ 12 lakh ಸಿಗುತ್ತೆ. 100% ರಿಟರ್ನ್, 100%ಗಿಂತ ಮೇಲೇ ರಿಟರ್ನ್ ಸಿಗುತ್ತೆ ನಿಮಗೆ. ಅದನ್ನು ತಲೆ ಇಟ್ಕೊಳ್ಳಿ ನೀವು ಯಾವಾಗಲೂ. 10,000 ಮಾಡೋಕ್ಕಾಗಲ್ಲ ಸರ್, ನನಗೆ 5,000 ಮಾಡ್ತೀನಿ SIP ಎವ್ರಿ ಇಯರ್. ಎಷ್ಟಾಗುತ್ತೆ? 5,000 ಮಾಡಿದ್ರೆ ನಿಮಗೆ 3 lakhಗೆ 4,36,000, 1.5 ಲಕ್ಷ ಜಾಸ್ತಿನೇ ಸಿಗುತ್ತೆ. ಇನ್ನು 4.25 ಲಕ್ಷ, 1.5 ಲಕ್ಷ ಜಾಸ್ತಿ ಸಿಗುತ್ತೆ. ಸೊ ಇದು ಇವತ್ತಿನ ಒಂದು ರೇಟ್ ಆಧಾರದಲ್ಲಿ ಇಟ್ಕೊಂಡು ಹೇಳ್ತಾ ಇರೋದು ಇದು ರಿಸಲ್ಟ್. ಬಟ್ 5 ಇಯರ್ಸ್ ಆದಮೇಲೆ ಗೋಲ್ಡ್ ಪ್ರೈಸ್ 100% ಇನ್ಕ್ರೀಸ್ ಆಗೇ ಆಗುತ್ತಲ್ಲ, ಸೊ ಒಳ್ಳೆ ರೇಟನ್ನೇ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಓಕೆ? ನೆಕ್ಸ್ಟ್ ಆ್ಯಂಡ್ ಇದರದ್ದು ನೀವು ಇನ್ನೊಂದು ನೋಡಬೇಕಂದ್ರೆ, ಇವಾಗ NAV ಅದೆಲ್ಲ ನೀವು ಚೆಕ್ ಮಾಡ್ಬೇಕಂದ್ರೆ NAV 22 ರೂಪೀಸ್ ಇದೆ ಒಂದು ಯೂನಿಟ್ಗೆ. ಮಿನಿಮಮ್ SIP 500, 100 ಅಲ್ಲ 500. 3 ಸ್ಟಾರ್ ಇದೆ, 2,244.77 crores ಇಷ್ಟು ಫಂಡ್ ಇದೆ ಈ ಒಂದು ಪ್ಲ್ಯಾನ್ ಗ್ರೋತಲ್ಲಿ, ಈ ಒಂದು ಪ್ಲ್ಯಾನಲ್ಲಿ, ಓಕೆ? ಆ್ಯಂಡ್ ಕಂಪ್ಲೀಟಾಗಿ ಇವರು 100% ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಓಕೆ? ನೆಕ್ಸ್ಟ್ ಯಾವುದಿದೆ? ಆಕ್ಸಿಸ್ ಗೋಲ್ಡ್ ಡೈರೆಕ್ಟ್ ಪ್ಲ್ಯಾನ್ ಗ್ರೋತ್ ಇದೆ, ಅದ್ರ ಬಗ್ಗೆ ನೋಡೋಣ. ಆಕ್ಸಿಸ್ ಗೋಲ್ಡ್ ಫಂಡ್, ಓಕೆ, ಇದು ನಿಮಗೆ 3 ಇಯರ್ಸಲ್ಲಿ 13.45% ರಿಟರ್ನ್ ಕೊಡ್ತಾ ಇದೆ. ಆ್ಯಂಡ್ 5 ಇಯರ್ಸಲ್ಲಿ ನಿಮಗೆ 13% ರಿಟರ್ನ್ ಕೊಡ್ತಾ ಇದೆ, 13.07. ಒಳ್ಳೆ ರಿಟರ್ನ್ ಇದನ್ನು. ಆ್ಯಂಡ್ ಇದರದ್ದು ನಿಮಗೆ ಮಿನಿಮಮ್ SIP 100 ರೂಪೀಸ್ ಇದೆ. 5 ಸ್ಟಾರ್ ರೇಟಿಂಗ್ ಇದೆ. 603 crores ಫಂಡ್ ಮ್ಯಾನೇಜ್ಮೆಂಟ್ ಇದೆ. 24 ರೂಪೀಸ್ ಇದೆ ನೆಟ್ NAV ವ್ಯಾಲ್ಯೂ. ಇದರದ್ದು 5 ಇಯರ್ಸ್ ನೋಡೋಕೆ ಹೋದರೆ ನಿಮಗೆ 3 lakhದಿಂದ 3,90,000 ಅದೇ ಅದು ನೋಡಿ. ಅಂದರೆ SBI ನಿಮಗೆ 45% ರಿಟರ್ನ್ ಕೊಡ್ತಾ ಇದೆ, 1.5 ಲಕ್ಷ. ಇದು 90,000 ರಿಟರ್ನ್ ಕೊಡ್ತಾ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಇನ್ನೊಂದಿದೆ HDFC ಗೋಲ್ಡ್ ಫಂಡ್, ಲಾಸ್ಟ್ ಒನ್ ಇರೋದು HDFC ಬರೆದಿದ್ದೀನಿ ನಾನಿಲ್ಲಿ. ಸೊ HDFC ನಿಮಗೆ 3 ಇಯರ್ಸ್ಗೆ 13.40 ಆ್ಯಂಡ್ 5 ಇಯರ್ ರಿಟರ್ನ್ಗೆ ನಿಮಗೆ 13% ರಿಟರ್ನ್ ಕೊಡ್ತಾ ಇದೆ ಇವತ್ತಿನ ಒಂದು ರೇಟ್ ಪ್ರಕಾರ, ಓಕೆ? ಸೊ 5,000 SIP 5 ಇಯರ್ಸ್ಗೆ ಎಷ್ಟಾಗುತ್ತೆ? ಅಗೇನ್ ಸೇಮ್ 45%, ನಾನು SBI ಹೇಳ್ದಂಗೆ. ಆ್ಯಂಡ್ ಇದ್ರದ್ದು ಸೇಮ್ ಇದೆ ನೋಡಿ, 4 ರೇಟಿಂಗ್ ಇದೆ. 4 ಇಸ್ ಎ ಬೆಸ್ಟ್. ಇದು ಈಗ 3 ಅಂದರೆ ಫುಲ್ ಲೋ ಆಯಿತು, 5 ಅಂದರೆ ರಿಸ್ಕ್ ಹೈ, 4 ಇಸ್ ಎ ಮಿನಿಮಲ್ ರಿಸ್ಕ್. ಇದನ್ನು ಚೂಸ್ ಮಾಡಬೇಕು. ಹಾಗೆ ಸ್ಮಾರ್ಟ್ ವೇ ಇದ್ದರೆ 4 ರೇಟಿಂಗ್ ಇಲ್ಲ 4.5 ಆ ಥರ ಇದ್ದರೆ ಚೂಸ್ ಮಾಡಬೇಕು. 2,500 crores ಇದೆ ಮ್ಯಾನೇಜ್ಮೆಂಟ್ ಫಂಡ್ದು. ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಇವರು, ಓಕೆ? ಸೊ ಇವಾಗ ಯಾರಾದರೂ ಈ ಒಂದು ಕಂಪ್ಲೀಟ್ ವಿಡಿಯೋ ನೋಡಿದವರು ನಿಮಗೂ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಈ ಒಂದು ಮ್ಯೂಚುವಲ್ ಫಂಡ್ಸ್ಗಳು ಇನ್ವೆಸ್ಟ್ ಮಾಡಿ. ಮಂತ್ಲಿ ನಿಮ್ಗೆ ಎಷ್ಟಾಗುತ್ತೆ? ನೀವು ಇವಾಗ ದುಡಿತಾ ಇರೋರು ಎಂಪ್ಲಾಯೀಸ್ ಆಗಿದ್ದರೆ ಮಂತ್ಲಿ ಎಷ್ಟಾಗುತ್ತೆ ಅಷ್ಟು SIP ಕಟ್ಕೊಂಡು ಸ್ಟಾರ್ಟ್ ಮಾಡಿ. 5,000 ಮಾಡಿ, 8,000, 4,000, 6,000 ಎಷ್ಟು ಜಾಸ್ತಿ ಮಾಡ್ತೀರಾ ಅಷ್ಟು ಒಳ್ಳೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು, ಓಕೆ?
ಸೊ ಈ 3 ಮ್ಯೂಚುವಲ್ ಫಂಡು ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಒಳ್ಳೆ ರಿಟರ್ನ್ ಕೊಟ್ಟಿದೆ ಆ್ಯಂಡ್ ಮುಂದೆನೂ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಾಡ್ಬೋದು, ನೀವು ಒಂದು ಓನ್ ರಿಸರ್ಚ್ ಮಾಡಿ, ನೀವು ಒಂದು ಗ್ರೋ ಓಪನ್ ಮಾಡಿ, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ, ಜಸ್ಟ್ ಚೆಕ್ ಮಾಡಿ, ಇದ್ರ ಬಗ್ಗೆ ನೀವು ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡೋದನ್ನ ಮಾಡ್ಬೋದು. ಈ ಒಂದು ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಈ ಒಂದು 3 ಮ್ಯೂಚುವಲ್ ಫಂಡ್ಸ್ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ. ಈಗ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಾನು ಇದನ್ನು ಬಿಟ್ಟು ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದು. ಗೋಲ್ಡ್ ಹೇಗೆ ಅಂದರೆ ಡೈರೆಕ್ಟಾಗಿ ಸೀದಾ ನೀವು ಒಂದು ಕೆಲಸ ಮಾಡ್ಬೋದು. ಮಲಬಾರ್ ಗೋಲ್ಡ್ ಇದೆ, ತನಿಷ್ಕ್ ಇದೆ, ಬೇರೆ ಬೇರೆ ಗೋಲ್ಡ್ ಜ್ಯುವೆಲರೀಸ್ ಇದಾವಲ್ಲ. ಈಗ ಮಲಬಾರ್ ಇದೆ, ತನಿಷ್ಕ್ ಇದೆ, ಆಮೇಲೆ ಕಲ್ಯಾಣ್ ಜ್ಯುವೆಲರ್ಸ್ ಇದೆ. ಹೀಗೆ ಯಾವ ಯಾವ ಗೋಲ್ಡ್ ಕಂಪನೀಸ್ಗಳಿದ್ದಾವೆ ಆ ಒಂದು ಕಂಪನೀಸ್ಗಳಿಗೆ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿ ನೀವು ಅಲ್ಲಿ ಯಾರು ಇರ್ತಾರೆ, ಮ್ಯಾನೇಜರ್ ಯಾರು ಮೇನ್ ಹೆಡ್ ಇರ್ತಾರೆ, ಅವ್ರಿಗೆ ಹೋಗಿ ಅಲ್ಲೇ ಕೇಳಬೇಕು, ಸರ್ ಈಗ ನಾನು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಇದ್ದೀನಿ, ಎವ್ರಿ ಮಂತ್ SIP ನಾನು ಇಲ್ಲೇ ಮಾಡ್ತೀನಿ ಅಂತ. ಡೈರೆಕ್ಟಾಗಿ ನಿಮ್ಮ ದುಡ್ಡು ಗೋಲ್ಡ್ ಅವರೇ ಹಾಕ್ತಾರೆ, ಅವರೇ ತೊಗೊತಾರೆ, ಅವರೇ ಇಟ್ಕೋತಾರೆ ಆ ದುಡ್ಡನ್ನ. ಓಕೆ, ಇಟ್ಕೊಂಡು ಎವ್ರಿ ಮಂತ್ ನೀವೇನು ಕಟ್ತೀರಾ, ಫಾರ್ ಎಕ್ಸಾಂಪಲ್ 5,000 ಕಟ್ತೀರಾ, 5,000ಗೆ 12 ಮಂತ್ಸ್ ಕಟ್ತೀರಾ, 60,000 ಆಗುತ್ತೆ. 60,000ಗೆ ಒಂದು ಬಿಸ್ಕೆಟ್ ಕೊಡ್ತಾರೆ ಅವ್ರು ನಿಮಗೆ ಗೋಲ್ಡ್. ಆ ಬಿಸ್ಕೆಟ್ನ ತೊಗೊಂಬಂದು ಇಟ್ಕೊಳ್ಳಿ. ಓಕೆ, 5 ಇಯರ್ಸ್ ಇಟ್ಕೊಳ್ಳಿ ಆ ಬಿಸ್ಕೆಟ್ನ. 5 ಇಯರ್ಸ್ ಆದಮೇಲೆ ಸೇಲ್ ಮಾಡಿ, ಇಲ್ಲ ಆ ಬಿಸ್ಕೆಟಿಂದ ಏನೋ ಒಂದು ಮಾಡಿಸ್ಕೊಳ್ಳಿ, ನಿಮ್ಗೆ ಆದಂಥ ಒಂದು ಚಿನ್ನ, ಉಂಗುರ, ಏನೋ ಒಂದು. ಇದು ಒಂದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಈ ಥರನೂ ಮಾಡ್ತಾರೆ ಜನ. ಓಕೆ, ಸೊ ಮ್ಯೂಚುವಲ್ ಫಂಡಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ. ಈ ಥರ ಡೈರೆಕ್ಟಾಗಿ ಹೋಗಿ SIP ಮಾಡಿಸ್ಬೋದು. ಅದನ್ನು ಗೊತ್ತಿರಲಿ ನಿಮಗೆ ಗೋಲ್ಡಲ್ಲಿ. ಅದು ಒಂದು ಬೆಸ್ಟ್ ವಿಧಾನನೇ ಮಾಡ್ಸೋಕ್ಕೆ. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋರು ಇದನ್ನು ಚೂಸ್ ಮಾಡ್ಬೋದು. ಓಕೆ, ಇಲ್ಲ ನಾನು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಲ್ಲ ಅನ್ನೋರು ಡೈರೆಕ್ಟಾಗಿ ಗೋಲ್ಡ್ ಜ್ಯುವೆಲರಿ ಕಂಪ್ನಿಗಳಿಗೆ ವಿಸಿಟ್ ಮಾಡಿ ಅಲ್ಲೂ ನೀವು ಡೈರೆಕ್ಟಾಗಿ ಮಾತಾಡಿ ಅಲ್ಲೂ SIP ಮಾಡಿಸ್ಕೋಬೋದು. ಇದು ಗೊತ್ತಿರಲಿ ನಿಮಗೆ ಇನ್ಫಾರ್ಮೇಷನ್. ಓಕೆ, ಅಲ್ಲಿಂದನೇ ನಿಮಗೆ ಒಳ್ಳೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದಯವಿಟ್ಟು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆ ರಿಟರ್ನ್ ತೊಗೊಳ್ಳಿ. ಬಿಕಾಸ್ ಮ್ಯೂಚುವಲ್ ಫಂಡಲ್ಲಿ ಮಾರ್ಕೆಟ್ ರಿಸ್ಕ್ ಇರುತ್ತೆ, ತುಂಬ ಲೇಟು ನಿಮಗೆ ಒಳ್ಳೆ ರಿಟರ್ನ್ ಸಿಗೋಕ್ಕೆ. ಬಿಕಾಸ್ ನೀವು ಹ್ಯೂಜ್ ಅಮೌಂಟ್ ಇನ್ವೆಸ್ಟ್ ಮಾಡಬೇಕು, ಒಳ್ಳೆ ಅನಾಲಿಸಿಸ್ ಮಾಡಬೇಕು, ತಲೆ ಓಡಿಸಿ ಯಾವ ಸ್ಟಾಕ್ ಚೂಸ್ ಮಾಡಬೇಕು ಅಂತ ಅದೆಲ್ಲ ಮಾಡಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು, ಎಲ್ಲ ರೀತಿ ಅನಾಲಿಸಿಸ್ ಮಾಡಬೇಕು, ಟೆಕ್ನಿಕಲ್ ಅನಾಲಿಸಿಸ್. ಬಟ್ ಗೋಲ್ಡಲ್ಲಿ ಯಾವ ಅನಾಲಿಸಿಸ್ ಇಲ್ಲ ನಿಮಗಿಲ್ಲಿ. ಇಲ್ಲಿ ಒಂದೇ ಅನಾಲಿಸಿಸು, ಒಳ್ಳೆ ರಿಟರ್ನ್ಸ್ ಅಷ್ಟೇ. ದುಡ್ಡನ್ನು ಇನ್ವೆಸ್ಟ್ ಮಾಡಿ ಒಳ್ಳೆ ರಿಟರ್ನ್ ಬಂದೇ ಬರುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಕಂಪ್ಲೀಟ್ ಗೋಲ್ಡ್ ಮೇಲೆ ಇತ್ತು. ಗೋಲ್ಡಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಬೇಕು ಅಂತ ಇಷ್ಟಪಡ್ತಿದ್ದೀರಾ ಅವರಿಗೆ ಒಂದು ನನ್ನ ಕಡೆಯಿಂದ ಒಂದು ಸ್ಮಾಲ್ ನಾಲೆಡ್ಜ್ ಅಷ್ಟೇ. ಯಾಕೆ ಇನ್ವೆಸ್ಟ್ ಮಾಡಬೇಕು, ಎಷ್ಟು 2030ಯಲ್ಲಿ ಇನ್ನೊಂದು 6 ವರ್ಷ ಆಯ್ತು, ನೆಕ್ಸ್ಟ್ 2025 ಬಂತು, 5 ವರ್ಷ ಇಟ್ಕೊಂಡ್ರು ಎಷ್ಟಾಗಿರ್ಬೋದು ಗೋಲ್ಡ್ ಪ್ರೈಸ್, ಒಂದು ಸ್ಮಾಲ್ ಪ್ರಿಡಿಕ್ಷನ್ ನಮ್ಮ ಪ್ರಕಾರ. ಆ್ಯಂಡ್ ಯಾವ್ಯಾವ ಒಳ್ಳೆ ಮ್ಯೂಚುವಲ್ ಫಂಡ್ ಇದ್ದಾವೆ ಗೋಲ್ಡ್ ರಿಲೇಟೆಡ್. ಬಿಕಾಸ್ ಎಷ್ಟೋ ಜನಕ್ಕೆ ಗೋಲ್ಡ್ ರಿಲೇಟೆಡ್ ಮ್ಯೂಚುವಲ್ ಫಂಡ್ಸೇ ಗೊತ್ತಿರಲ್ಲ, ಅವ್ರಿಗೋಸ್ಕರ ಒಂದು ಟಾಪ್ 10 ಮ್ಯೂಚುವಲ್ ಫಂಡ್ಸ್. ಆ್ಯಂಡ್ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ, ನೀವು ಗೋಲ್ಡ್ ಪ್ರೈಸ್ ಹಿಸ್ಟರಿ ನೋಡಿದ್ರೆ 1964 ರಿಸಲ್ಟ್ಸು 63 ರೂಪಾಯಿ ಇತ್ತು 10 ಗ್ರಾಮ್ಸ್ಗೆ. 2000ಅಲ್ಲಿ ಎಷ್ಟಾಗಿದೆ, ಸೀದಾ 4,400 ಆಯಿತು. 2010ನಲ್ಲಿ 18,500, 2015ನಲ್ಲಿ 26,000 ಆಯಿತು, 2020ಲಿ 48,000, 2023 65, ಇವಾಗ 80, 2024. ಅಂದರೆ ನಾನು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಅಂದರೆ, ಗೋಲ್ಡ್ ಪ್ರೈಸ್ ನೀವು ಅಬ್ಸರ್ವ್ ಮಾಡಿದ್ರೆ 1960 2025ವರೆಗೂ ಗೋಲ್ಡ್ ಪ್ರೈಸ್ ಯಾವಾಗಲೂ ಅಪ್ಪರ್ ಡೈರೆಕ್ಷನಲ್ಲಿದೆ, ಯಾವತ್ತೂ ಲೋವರ್ ಡೈರೆಕ್ಷನ್ ಆಗಿಲ್ಲ. 70 60 50 40 ಬಂದು ನೋಡಿದ್ದೀರಾ ಗೋಲ್ಡು, ಆ ಥರ ಯಾವತ್ತೂ ಆಗಲ್ಲ. ಗೋಲ್ಡ್ ಯಾವಾಗಲೂ ಇನ್ಕ್ರೀಸ್ ಆಗೇ ಆಗುತ್ತೆ. ಇದೊಂದು ಉದಾಹರಣೆ ಅಷ್ಟೇ ನಾನು ಕೊಟ್ಟಿದ್ದು. ಇವತ್ತಿನ ಕರೆಂಟ್ ಗೋಲ್ಡ್ ಪ್ರೈಸು ನಿಮಗೆ 76,000 ಇದೆ. ಆ್ಯಕ್ಚುಲಿ ಎಷ್ಟಿತ್ತು, 82,000 ಇತ್ತು ಆಲ್ಮೋಸ್ಟ್. ನೋಡಿ, ಅಕ್ಟೋಬರ್ 31ಕ್ಕೆ ರಿಸಲ್ಟ್ ಯಾವಾಗ ಅನೌನ್ಸ್ ಆಯಿತು, ಡೊನಾಲ್ಡ್ ಟ್ರಂಪ್ ವಿನ್ ಆಗಿದ್ದು, ಆವಾಗ ಸ್ವಲ್ಪ ಎಫೆಕ್ಟ್ ಆಗಿ ಇಂಡಿಯನ್ ಮಾರ್ಕೆಟ್ ಮೇಲೆ ಗೋಲ್ಡ್ ಪ್ರೈಸ್ ಸ್ವಲ್ಪ ಡಿಕ್ರೀಸ್ ಆಯಿತು ಅಷ್ಟೇ. ಬಟ್ ಜಾಸ್ತಿ ಏನು ಡಿಕ್ರೀಸ್ ಆಗಿಲ್ಲ, ಗೋಲ್ಡ್ ಪ್ರೈಸ್ ಮತ್ತೆ ಏರುತ್ತೆ. ಸೊ ಈಗ ಆ್ಯಕ್ಚುಲಿ ನಿಮಗೆ ಒಳ್ಳೆ ಟೈಮ್ ಇನ್ವೆಸ್ಟ್ ಮಾಡೋಕ್ಕೆ. ಯಾಕಂದರೆ ನಿಮಗೆ 82,000 ಇದ್ದಾಗ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಯೂನಿಟ್ಸ್ ಕಮ್ಮಿ ಸಿಗುತ್ತೆ ಆ್ಯಂಡ್ ನಿಮಗೆ ರಿಟರ್ನ್ಸ್ ಕಮ್ಮಿ ಸಿಗುತ್ತೆ. ಗೋಲ್ಡ್ ಪ್ರೈಸ್ ಡೌನ್ ಆದಾಗ, ಇವಾಗ ನೋಡಿ, ಈಗ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಏರಿದಾಗ ನಿಮ್ಮ ಅಮೌಂಟ್ ಇರುತ್ತೆ. ಇದನ್ನೇ ಮಾರ್ಕೆಟ್ ಡೌನ್ ಇದ್ದಾಗ ಇನ್ವೆಸ್ಟ್ ಮಾಡೋಕ್ಕೆ ಅಪಾರ್ಚುನಿಟಿ ಅಂತ ಕರೀತಾರೆ. ಅಪಾರ್ಚುನಿಟಿ ಟು ಇನ್ವೆಸ್ಟ್ ಇನ್ ಎ ರೈಟ್ ಟೈಮ್. ದಿಸ್ ಈಸ್ ವಾಟ್ ದ ರೈಟ್ ಟೈಮ್. ಈಗ ಇನ್ವೆಸ್ಟ್ ಮಾಡಿದ್ರೆ ನೀವು ಒಳ್ಳೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಇವತ್ತಿನ ಒಂದು ವಿಡಿಯೋ ಕಂಪ್ಲೀಟಾಗಿ ಗೋಲ್ಡ್ ಮೇಲೆ ಆಗಿರುತ್ತೆ. ಸೊ ನೋಡಿ, ನಿಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮಾಡಬಾರ್ದಾ ಅಂತ ಈ ಒಂದು ವಿಡಿಯೋಯಿಂದ ಮೂಲಕ ನಿಮಗೆ ಒಂದು ನಾಲೆಡ್ಜನ್ನ ಹಂಚಿದ್ದೀನಿ ಅಷ್ಟೇ ನಾನು. ಓಕೆ, ಸೊ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಯಾರ್ಯಾರು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದರೆ ಅವ್ರಿಗೂ ಇನ್ವೆಸ್ಟ್ ಮಾಡಿಸಿ, ಶೇರ್ ಮಾಡಿ ಆದಷ್ಟು. ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಚಾನಲ್ ಇಷ್ಟ ಆಗಿದ್ದಾರೆ. ಓಕೆ, ಆ್ಯಂಡ್ ಹಿಂದೆ ವೀಡಿಯೋಸಲ್ಲಿ ಯಾಕೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ್ಯಾವ ಮ್ಯೂಚುವಲ್ ಫಂಡ್ ಬೆಸ್ಟು, SIP ಹೇಗೆ ಮಾಡಬೇಕು ಅಂತ ಹೇಳಿದ್ದೀನಿ. ಆ ವಿಡಿಯೋಗಳನ್ನು ನೋಡಿ ಅಷ್ಟೇ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ.
ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.